ಸಾರಿಕಾ ಒಬ್ಬ ಸರಳ ಒಂಟಿ ಹುಡುಗಿ ಮುಂಬೈನಲ್ಲಿ ತನ್ನ ಜೀವನವನ್ನು ನಡೆಸುತ್ತಿದ್ದಾಳೆ. ಅವಳು ಕರಣ್ ರಾಥೋಡ್ ಎಂಬ ಆಕರ್ಷಕ ವ್ಯಕ್ತಿಯನ್ನು ಭೇಟಿಯಾಗುತ್ತಾಳೆ. ಅವನು ಶ್ರೀಮಂತನಂತೆ ಕಾಣುತ್ತಾನೆ. ಕರಣ್ ಸಾರಿಕಾಳ ವಿಶ್ವಾಸವನ್ನು ಗಳಿಸುತ್ತಾನೆ ಮತ್ತು ಇಬ್ಬರೂ ಹತ್ತಿರವಾಗುತ್ತಾರೆ. ಒಂದು ದಿನ ಕರಣ್ ಸಾರಿಕಾಳ ಮನೆಗೆ ಒಬ್ಬ ವ್ಯಕ್ತಿಯನ್ನು ರಹಸ್ಯವಾಗಿ ಅಕ್ರಮ ಬಂದೂಕುಗಳು ಮತ್ತು ಕಪ್ಪು ಹಣವನ್ನು ಅಲ್ಲಿ ಇರಿಸಲು ಕಳುಹಿಸುತ್ತಾನೆ. ಆದರೆ ಅವಳಿಗೆ ಸಂಪೂರ್ಣ ಸತ್ಯವನ್ನು ಹೇಳುವುದಿಲ್ಲ. ಪೊಲೀಸರು ಅವಳ ಮನೆಯ ಮೇಲೆ ದಾಳಿ ಮಾಡಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಕ್ಕಾಗಿ ಸಾರಿಕಾಳನ್ನು ಬಂಧಿಸುತ್ತಾರೆ. ಸಾರಿಕಾಳನ್ನು ಜೈಲಿಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಅವಳು ಜೀವನದ ಕಪೋರ ವಾಸ್ತವಗಳನ್ನು ಅನುಭವಿಸುತ್ತಾಳೆ. ಜೈಲಿನಲ್ಲಿರುವಾಗ ಸಾರಿಕಾ ತಾನು ಬಲಶಾಲಿ, ಬುದ್ಧಿವಂತ ಮತ್ತು ನಿರ್ದಯಳಾಗುತ್ತಾಳೆ. ಒಂದು ದಿನ ಸಾರಿಕಾ ಗಲಭೆಯನ್ನು ಸೃಷ್ಟಿಸಲು ಜೈಲಿನಲ್ಲಿ ಬೆಂಕಿ ಹಚ್ಚುತ್ತಾಳೆ. ಅವ್ಯವಸ್ಥೆ ಮತ್ತು ಗೊಂದಲದ ಲಾಭವನ್ನು ಪಡೆದು ಅವಳು ಜೈಲಿನಿಂದ ತಪ್ಪಿಸಿಕೊಳ್ಳುತ್ತಾಳೆ. ಬಿಡುಗಡೆಯಾದ ನಂತರ ಸಾರಿಕಾ ತನ್ನ ಸೇಡು ತೀರಿಸಿಕೊಳ್ಳಲು ಪ್ರಾರಂಭಿಸುತ್ತಾಳೆ. ಅವಳು ಕರಣ್ನ ಅಕ್ರಮ ವ್ಯವಹಾರಗಳು ಮತ್ತು ಅವನ ಸಂಪರ್ಕಗಳನ್ನು ವ್ಯವಸ್ಥಿತವಾಗಿ ನಾಶಪಡಿಸುತ್ತಾಳೆ. ಕರಣ್ ಒಂಟಿಯಾಗಿ, ಹತಾಶಳಾಗಿ ಮತ್ತು ಸೋಲುತ್ತಾನೆ. ಸಾರಿಕಾ ಕರಣ್ಣನ್ನು ಸೆರೆಹಿಡಿದು ಹಳೆಯ ಪರಿತ್ಯಕ್ತ ಗುಹೆಯೊಳಗೆ ಬಂಧಿಸುತ್ತಾಳೆ. ಹಿಂತಿರುಗಿ ನೋಡದೆ ಸಾರಿಕಾ ಗುಹೆಯಿಂದ ಹೊರನಡೆಯುತ್ತಾಳೆ, ಮುಕ್ತ ಮತ್ತು ಹೊರೆಯಿಲ್ಲದೆ. ಅವಳು ಅವನನ್ನು ಅಲ್ಲಿ ಕತ್ತಲೆಯಲ್ಲಿ ಬಿಟ್ಟು ಇಲಿಗಳಿಂದ ಸುತ್ತುವರೆದಿದ್ದಾಳೆ. ಅವನು ಭಯ ಮತ್ತು ನೋವಿನಿಂದ ಬಳಲುತ್ತಿದ್ದಾನೆ ಮತ್ತು ಸಾಯುತ್ತಿದ್ದಾನೆ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ.